ನಮಸ್ತೆ ಎಲ್ಲರಿಗೂ. ಇವತ್ತು ಸೆಕೆಂಡ್ ಡೇ ಫಂಕ್ಷನ್, ಮೆಹಂದಿ ಫಂಕ್ಷನ್ ಐತಿ. ಸೊ ಅಲ್ಲಿಗೆ ರೆಡಿ ಆಗಿ ಹೊಂಟಿವಿ. ಇವತ್ತಿನ ಡ್ರೆಸ್ ಪ್ಲಾನ್ ಬಂದು ಲೆಹೆಂಗಾ ಐತ್ರಿ. ಸೊ 3 ಮಂದಿ ಲೆಹೆಂಗಾ ಹಾಕೊಂಡಿವು. ಅವರು ಇಬ್ರು ಲೆಹೆಂಗಾ ಹಾಕೊಂಡಾರು. ಸೊ ಯಶು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗ್ಯಾನ್ರಿ. ಇವತ್ತು ಹೆಂಗ್ ಮಾಡ್ತೀವಿ ಅಂದ್ರೆ, ಇವತ್ತು ಹೆಂಗ್ ಮಾಡ್ತೀವಿ ಅನ್ನೋಕಿನ ಜಾಸ್ತಿ ಮೆಹಂದಿ ಹಚ್ಕೋದೇ ಇರ್ತೈತಿ. ಆದ್ರ ಸ್ವಲ್ಪ ರೀಲ್ಸ್ ಸತಿ ಮಾಡ್ಕೋತೀವಿ. ಸೊ ಏನೇನ್ ಮಾಡ್ತೀವಿ ಅದನ್ನ ಅಪ್ಡೇಟ್ ಇದ್ರಾಗ ವಿಡಿಯೋದಾಗ ಮಾಡ್ತೀನಿ. ಸೊ ಕಂಟಿನ್ಯೂ ವಾಚ್ ಮಾಡ್ರಿ. ನಮ್ಮ ಯಶು ಹೆಂಗ್ ಓಡ ತಿರ್ಗಾಡತ್ತಾರ ನೋಡ್ರಿ. ಅವ್ರಿಬ್ರು ಲೆಹೆಂಗಾ ಹಾಕೊಂಡು ಹೆಂಗ್ ಕಾಣತ್ತಾರ ನೋಡ್ರಿ. ಇಬ್ರು ಬಾರಿ ಚಂದ ಕಾಣಕತ್ತಾರ. ನಮ್ಮ ಯಶು ಗುಂಡಗ ತಿರ್ಗಾಡಕತ್ತಾನ. ಸೊ ಹೋಗುನ. ಇಲ್ಲೇ ದೀಪನು ರೆಡಿ ಆಗತ್ತಾಳ್ರಿ ಕೆಳಗಿನ ಮನ್ಯಾಗ. ಇಲ್ಲಿದಿಂದ ಅಷ್ಟ್ರು ಕೂಡ್ಸಿ ನಾವು ನಮ್ಮ ತಂಗಿ ಮನೆಗೆ ಹೋದಿವ್ರಿ. ನಾವು ಹೋಗೋಕನ ಅವರೆಲ್ಲ ಹಚ್ಕೊಳತ್ತಿದ್ರು. ಯಾಕಂದ್ರೆ ಒಮ್ಮೆ ಅಷ್ಟ್ರಿಗೆ ಹಚ್ಬೇಕಂದ್ರೆ ಟೈಮ್ ಹಿಡಿದೆವು. ಅಷ್ಟ್ರು ಒಮ್ಮೆ ಕೂತೀವಿ ಅಂದ್ರೆ ಭಾಳ ಮಂದಿ ಇರಂಗಿಲ್ಲಲ್ರಿ ಹಚ್ಚೋರು. ಸೊ ಹಂಗಾಗಿ ನಾವು ಬರೋ ತಕ ಅಂದ್ರೆ ಅಕ್ಕಿದು ಬ್ರೈಡ್ ನಮ್ಮ ಹುಡುಗಿದ ಈಗೇನು ಮದುಮಗಳದಳಲ್ರಿ, ಅಕ್ಕಿದೆಲ್ಲ ಮೆಹಂದಿ ತೆಗೆದು ಮುಗಿಸಿದ್ರು. ಮತ್ತು ಅವ್ರ ತಂಗಿಗಳು ಎಲ್ಲ ಹಚ್ಕೊಳತ್ತಿದ್ರು. ಅಕ್ಕಿದ ಮೆಹಂದಿ ಭಾಳ ಚಂದ ಆಗಿತ್ತು ರೀ. ಎಷ್ಟೆಲ್ಲ ಅದ್ರಾಗ ಮೆಹಂದಿ ಒಳಗೆ ಗಂಡು ಹೆಣ್ಣು ಮತ್ತು ತಾಳಿ ಅದೇನೇನು ಮದುವೆ ಒಳಗೆ ನಾವು ಮಾಡ್ತೀವಲ್ರಿ. ಸೊ ಅದನ್ನೆಲ್ಲ ಅದ್ರಾಗ ಮೆಹಂದಿ ಒಳಗೆ ತೆಗ್ದಿದ್ದು ನೋಡಿ ನಂಗಂತೂ ಭಾಳ ಇಷ್ಟ ಆಯ್ತು ರೀ ಅಕ್ಕಿದ ಮೆಹಂದಿ. ಅಕ್ಕಿ ಫ್ರೆಂಡ್, ಅಕ್ಕಿ ಪ್ರೊಫೆಷ್ನಲ್ ಆರ್ಟಿಸ್ಟ್ ಅದಾಳ್ರಿ ಮೆಹಂದಿ. ಸೊ ಅಕ್ಕಿಗೆ ಹೇಳಿದ್ರು, ಅಕ್ಕಿ ತೆಗೆದು ಹೋದ್ಲು. ಆಮೇಲೆ ಏನೈತಿ, ನಾವು ಅಷ್ಟರು ತೆಗೆಸ್ಕೊಳಕತ್ತೀವಿ ರೀ. ನಿನ್ನೆನ ಹಳದಿ ಫಂಕ್ಷನ್ ಒಳಗೆ ಆಡಿ ಎಲ್ಲರೂ ಸುಸ್ತಾಗಿದ್ರು. ಅದಕ್ಕೆ ಇವತ್ತು ಯಾವ್ದಾರ ಫಂಕ್ಷನ್ ಮಾಡೋನು ಮತ್ತು ಆಟ ಆಡೋನು ಅಂತಂದರು. ಆಮೇಲೆ ಮಾಡೋನು ಮೆಹಂದಿ ಹಚ್ಕೊಂಡು ಬಿಡಕತ್ತ ಅಂದ್ಕೊಂಡಿವಿ. ಮೆಹಂದಿ ಹಚ್ಕೊಂಡಿದ್ದೀವಿ ಕೈಗೆ, ಯಾವುದು ಗೇಮ್ಸು ಆಡೋಕ್ಕಾಗಲಿಲ್ಲ. ಸೊ ಅದೊಂದು ಕ್ಯಾನ್ಸಲ್ ಆಯ್ತು ರೀ. ಆಮೇಲೆ ನಮ್ಮ ಯಶು ಅಂತರೂ ಇಷ್ಟು ಮಣ್ಣು ಆಡತ್ತಿದ್ದ. ಅವರು ಕಡಿ ಟೈಪಲ್ಲಿ ಉಸುಕ್ ಹಾಕಿಬಿಟ್ಟಿದ್ರಿ. ಅದನ್ನು ತೆಗೀದು ಮತ್ತು ಆ ಸ್ಟೇಜ್ ಮೇಲೆ ಹಾಕೋದು, ಅವ್ನು ಬಿಡಿಸೋ ತಕ್ಕನ ನಮ್ಗೆ ಅಷ್ಟೂರಿಗೆ ರಗಡ ಆಯ್ತು. ಅದ ಒಂದು ದೊಡ್ಡ ಗೇಮ್ ಆದಂಗೆ ಆತ್ರಿ ನಮಗೆ. ಅಲ್ಲಿ ಮೆಹಂದಿ ಹಚ್ಕೊಳಕ್ಕೆ ಏನು ಸ್ಟೇಜ್ ಇತ್ತು, ಅಲ್ಲೆಲ್ಲ ಅಷ್ಟ ಸಿಂಪಲ್ ಡೆಕೋರೇಷನ್ ಮಾಡಿದ್ರು. ಅಲ್ಲಿ ಅಷ್ಟು ಫೋಟೋ ತಗೊಂಡ್ವಿ, ನಾನು ನನ್ನ ಮಕ್ಕಳು ಮತ್ತು ದೀಪು ಮತ್ತು ಅಕ್ಕಿ ಜೊತೆ ಎಲ್ಲ ಫೋಟೋ ತಗೊಂಡಿವ್ರಿ. ಮತ್ತು ಇನ್ನು ಸುರ್ಗಿ ಒಳಗೆ ಇಡಾಕಬೇಕು ಅತ್ತೇಕೆರಂದ ದೊಡ್ಡ ದೊಡ್ಡ ಕರ್ಚಿಕಾಯಿ ಮತ್ತು ಹೋಳ್ಗೆ ಇವೆಲ್ಲ ಮಾಡ್ತಾರಲ್ರಿ, ಅವನ್ನೆಲ್ಲ ಮಾಡಿದ್ರು. ಅದ್ರ ಮೇಲೆ ಹೆಸರು ಅಂದರೆ ಫುಡ್ ಕಲರ್ಲೆ ಹೆಸರು ಬರೆದಿತ್ತು. ನಮ್ಮ ತಂಗಿನೂ ಮಾಡತ್ತಿಳ್ರಿ, ಇನ್ನೊಬ್ಬಾಕಿ ನಮ್ಮ ಕಾಕನ ಮಗಳು. ಸೊ ನಾನು ಸ್ವಲ್ಪ ಮಾಡ್ದಂತ ಹೇಕಂದ ನಾನು ಒಂದು ಸ್ವಲ್ಪ ಅವೆಲ್ಲ ಹೆಸರು ಬರೀದಂದ್ರೆ ಹುಡುಗ ಹುಡುಗಿ ಹೆಸರು ಅದ್ರ ಮೇಲೆ ಬರೀತಿತ್ತು ರೀ. ಅದನ್ನು ಬರೆಯತ್ತಿದ್ದೀವಿ. ಅಂದರೆ ಇದು ಹೋಗೋ ದಿನ ಅವತ್ತಂದ್ರೆ ಆಗೋದಿಲ್ಲಲ್ರಿ, ಸ್ವಲ್ಪ ಅಡ್ವಾನ್ಸ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಪ್ಯಾಕಿಂಗ್ ಒಂದು ಮಾಡಿಬಿಟ್ಟಿವಿ ಅಂದ್ರೆ ಅವತ್ತಿನ ದಿನ ಹೋಗೋ ದಿನ ಇದೇನು ಟೆನ್ಷನ್ ಆಗೋದಿಲ್ಲ. ಬರ ಪ್ಯಾಕಿಂಗ್ ಮಾಡೋದಷ್ಟು ಇರ್ತೈತಿ, ಮಾಡಿಕೊಂಡು ಹೋಗ್ಬಿಡಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಕಂದ್ರೆ ಅವತ್ತಿನ ಡೇ ಸ್ವಲ್ಪ ಅಂದ್ರೆ ಮೆಹಂದಿ ದಿವ್ಸ ನಾವು ಏನು ಮಾಡಿದ್ವಿ, ಯಾವುದೂ ಗೇಮ್ಸ್ ಎಲ್ಲ ಇಟ್ಟಿದ್ದಿಲ್ಲ ಅನ್ನೋಣ. ಇದೊಂದು ಸ್ವಲ್ಪ ಈ ಥರ ಕೆಲಸ ಆಗ್ತೈತೆ ಅಂತ ಹೇಕಂದ್ರೆ ಇದನ್ನಷ್ಟು ಮುಗಿಸ್ಕೊಂಡಿರಿ. ಭಾಳ ಚಂದ ಇದನ್ನಾಗಿದ್ದವು ಎಲ್ಲ. ಅದ್ರ ಮೇಲೆಲ್ಲ ಬರೆದು ಮುಗಿಸಿದ್ವಿ. ಅಸ್ಕಿತಕ್ಕ ಅಂದ್ರೆ ನಮ್ಮ ಹುಡುಗರೆಲ್ಲ ಊಟ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಮೆಹಂದಿ ಹಚ್ಕೊಳಕ್ಕೆ ಚಾಲೂ ಮಾಡಿದರು. ನಾವು ಮನ್ಯಾಗಿನವ್ರು ಅಷ್ಟೇ ಅಂದರೂ 100-200 ಮಂದಿ ಆಗ್ತೀವಿ ರೀ. ಯಾವುದೋ ಸಿಂಪಲ್ ಫಂಕ್ಷನ್ ಮಾಡಿದ್ರು ಇಷ್ಟು ಮಂದಿದ ಹತ್ರ ಫಿಕ್ಸ್ ಮಾಡ್ಕೊಂಡೇ ಇರ್ತೀವಿ ರೀ ನಾವು. ಸೊ ಎಲ್ಲರೂ ಇನ್ನೂ ಒಂದಿಷ್ಟು ಮಂದಿ ಹಚ್ಕೊಳತ್ತಿದ್ರು. ಅವರು ಒಂದು 2-3 ಮಂದಿ ಹುಡುಗಿಯರಿದ್ರು ಹಚ್ಚೋರು. ಒಮ್ಮೆ 3 ಮಂದಿ ಅಷ್ಟು ಹಚ್ಚೋದಾಗತ್ತಿತ್ತನ ನಾವು ಒಂದಿಷ್ಟು ಒಳಗತಿ ಬಂದು ಹುಡುಗರೆಲ್ಲ ಅಲ್ಲಿ ಹೊರಗೆ ಮಣ್ಣೊಳಗೆ ಆಟ ಆಡ್ತಾರ, ಒಳಗೆ ಕರ್ಕೊಂಬಂದು ಅಲ್ಲೇ ಕುಂತು ಸ್ವಲ್ಪ ಮಾತಾಡ್ಕೊತ ಕುಂತಿದ್ದೀವಿ ರೀ. ಹುಡುಗಿ ಅಕ್ಕಿ ನಮ್ಮ ತಂಗಿ ಅದಾಳಲ್ರಿ, ಏನು ಮ್ಯಾರೇಜ್ ಫಿಕ್ಸ್ ಆಗೈತೆ ಅಕ್ಕಿ ಜೊತೆ ಎಲ್ಲ ಮಾತಾಡ್ಕೊತ ಕುಂತೀವಿ. ಅಕ್ಕಿ ಲೆಹೆಂಗಾ ಹೊಲ್ಸಿದ್ರು ರೀ, ಅದು ಬ್ಲೂ ಕಲರ. ಮತ್ತು ಅದಕ್ಕೆ ಮ್ಯಾಲೆ ಜಾಕೆಟ್ ಎಲ್ಲ ಹೊಲ್ಸಿದ್ಲು. ಎಲ್ಲಿ ಹೊಲ್ಸಿ ಹೆಂಗೆ ಅಂತ ಹೇಕಂದ್ರೆ ಹಂಗೆ ಕೇಳ್ಕೊತ ಮಾತಾಡ್ಕೊತ ಕುಂತಿದ್ದೀವಿ ರೀ. ಚಂದ ಭಾಳಾಗೈತೆ ಅಕ್ಕಿಗೆ ಅದೊಂದು. ಮತ್ತು ಇನ್ನೊಬ್ಬಕ್ಕೆ ನಮ್ಮ ಅವರು ಅಕ್ಕಿಗಿಂತ ಸಣ್ಣವ್ರು 2 ತಂಗಿಯರದಾರು, ಅವರು ಕೂಡ ಲೆಹೆಂಗಾ ಎಲ್ಲ ಹಾಕ್ಕೊಂಡಿದ್ರು. ಅಂದರೆ ಇವತ್ತಿನ ಡೇ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಲೆಹೆಂಗಾ ಹಾಕೋಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಷ್ಟು ಲೆಹೆಂಗಾ ಹಾಕ್ಕೊಂಡಿದ್ವಿ. ಈಕಿ ಲೆಹೆಂಗಾನ ಬಟ್ ಅದ್ರ ಮೇಲೆ ಜಾಕೆಟ್ ಹೊಲ್ಸಿದ್ರು ರೀ, ಅದು ಚೆಂದಾಗಿತ್ತು. ಸೊ ಅದು ಹೆಂಗೆ ಆಗೈತೆ ಏಕೆಂದ್ರೆ ಹಂಗೆ ಮಾತಾಡ್ಕೋತ ಟೈಮ್ ಪಾಸ್ ಮಾಡ್ಕೊತ ಕೂತೀವಿ ರೀ. ಆಮೇಲೆ ಇದು ಬರೀದೆಲ್ಲ ಮುಗೀತು. ಮುಗಿದ ಬಳಿಕ ನಾವು ಸ್ವಲ್ಪ ಊಟ ಮುಗಿಸ್ಕೊಂಡು ಮೆಹಂದಿ ಹಚ್ಕೊಂಡ್ರೆ ಆಯ್ತತ್ತೆ. ಏಕೆಂದ್ರೆ ಸ್ವಲ್ಪ ಮಂದಿ ಹಚ್ಕೊಂಡಿದ್ರಿ, ನಾನು ಮತ್ತು ಇನ್ನು ದೀಪು ಹಚ್ಕೊಂಡಿದ್ದಿಲ್ಲ. ಊಟ ಮುಗಿಸ್ಕೊಂಡು ಹಚ್ಕೊಂಡ್ರೆ ಆತತೆ ಬಿಟ್ಟಿವು. ಲಾಸ್ಟಿಗೆ ವಿಚಾರ ಬಂತು, ಇನ್ನೆಲ್ಲ ಹಚ್ಕೋದಾಯ್ತು. ನಾನು ಗಾಡಿ ಸ್ಕೂಟಿ ತೊಗೊಂಬಂದೀನಿ. ಇನ್ನು ನಾ ಮನೆಗೆ ಹೋಗ್ಬೇಕಂದ್ರೆ ಮೆಹಂದಿ ಎಲ್ಲ ಕೆಡ್ತೈತಿ ಬೇಡ ಅಂತ ಹೇಕಂದ್ರೆ ನಾನು ಕೋನ್ ತೊಗೊಂಡು ಮನೆಗೆ ಹೋಗ್ತೂ, ನೀವೆಲ್ಲರೂ ಹಚ್ಕೋರಿ ಅಂತ ಹೇಕಂದ್ರೆ ಮಕ್ಕಳಿಬ್ರು ಹಚ್ಕೊಂಡ್ರು, ದೀಪು ಹಚ್ಕೊಂಡ್ರಿ. ಆಮೇಲೆ ನಾ ಏನೈತಿ ಬಿಡೋದಾಗ್ತೈತಿ ಬೇಡ ಅಂತ ಹೇಕಂದ್ರೆ ನಂದು ಹಚ್ಕೊಲಿಲ್ರಿ. ನಾ ಮನೆಗೆ ತೊಗೊಂಬತ್ನು ಕೋಣ ಮತ್ತು ಮರುದಿವ್ಸ ದೀಪಾರ ಯಾರೇ ಹಚ್ತಾರೆ ಅಂತ ಹೇಕಂದ್ರೆ ನಾಳೆ ಅವತ್ತು ಹಚ್ಕೊಲಿಲ್ರಿ. ಈ ಎಲ್ಲ ಕಲ್ಕೊಂಡಿವು, ಬಟ್ ಮೆಹಂದಿ ಒಂದು ಕಲಿಯೋಕೆ ಆಗಲೇ ಇಲ್ರಿ. ಸೊ ಮೆಹಂದಿ ಹಚ್ಚೋದು ಸಣ್ಣ ಡಿಸೈನ್ ಐತಿ, ನೋಡೋಣ ನನಗೆ ಹೆಂಗಾರ ತೆಗಿತಾರ ಅಂತ ಅನಿಸ್ಬಿಡ್ತೈತಿ. ಮತ್ತು ಕಾಲಿನ ಮೆಹಂದಿ ಮದುಮಗಳಕ್ಕಿಂತ ಹೆಚ್ಚು ರಬ್ಬ ನೀನ ಆಗಿ ನೋಡಿ. ಇನ್ನೊಂದು ಕೈ ತೋರ್ಸಿ ಯಶು. ಹಂಗೆ ಮಾಡುದು ಚಿಪ್ ಬರ್ತೈತೆ ನೋಡಿ, ಕರಿತೇನೆ ನೋಡಿ.
ನಮ್ಮ ಯಶು ಅರೆ ಮಣ್ಣು ಹಾಕುದ ಒಟ್ಟು ಕೇಳವಲ್ಲಾಗಿದ್ರೆ ಅವನಿಗೆ ಅದು ಆಡಕ್ಕೆ ಮಜಾ ಅನಿಸ್ಬಿಟ್ಟಿತ್ತು. ಅದನ್ನು ತಗೋದು ಸ್ಟೇಜ್ ಮೇಲೆ ಹಾಕೋದು, ಆ ಸ್ಟೇಜ್ ಮೇಲಿಂದ ನಾವು ಬೆಳೆಯೋದು, ಬರೀ ಇದೇ ಕೆಲಸ ಆಗೋತು. ಒಟ್ಟು ಹಂಗೆ ಓಡಾಡ್ಸಿ ಇಟ್ಟು ನಮ್ಮನ್ನ. ಆಮೇಲೆ ಇವರೆಲ್ಲ ಮೆಹಂದಿ ಹಚ್ಕೊಳತ್ನಾಗ ಹಂಗೆ ಸಣ್ಣ ವಿಡಿಯೋ ಮಾಡ್ಕೊಂಡ್ರಿ. ಎಂಟ್ರಿ ಕೊಡ್ರಿ. ಇವ್ರನೆಂತ ವಿಡಿಯೋ ನಿಂತಿದ್ದ ಸ್ಟ್ಯಾಚು ಗಟ್ಲೆ ಬಾ. ವಿಡಿಯೋ ಇಲ್ಲ ಅಷ್ಟು ಕ್ಲಿಯರಿಟಿ ಜೂಮ್ ಔಟ್ ಮಾಡ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಚೈತನ್. ವ್ಲಾಗ್ ಮೇಕರ್ ಚಂದನ. ಏನು ಚಂದರಾಣಿ ಸರ್ ನೇಮ್ ಐತೆ ಚಂದರಾಣಿ ಹುಡಿಯೋದು. ಈಕಿಂದ ಐತಿ ಆಕಿಂದಲ್ಲ ಬ್ರೈಟ್. ದೀಪ ನೋಡಿ ಕಣ. ಅದೇ ಎಲ್ಲರೂ ಸಿಸ್ಟರ್ಸ್ ಹಗ್ ಮಾಡಿ ವಿಡಿಯೋ ಮಾಡಿದ್ವಿ ಅಲ್ರಿ. ಅದು ವಿಡಿಯೋ ಎದ್ರ ಬಗ್ಗೆ ಇತ್ತಂದ್ರೆ ಒಂದು ರೀಲ್ಸ್ ಮಾಡ್ಬೇಕಂತ ಹೇಳಿ ಅದನ್ನು ಮಾಡಿದ್ದೀವಿ ರೀ. ಬ್ರೈಟ್ ಟು ಬಿ ಮಾಡೋದು ಆಕೆಗೆ ಸರ್ಪ್ರೈಸ್ ಆಗಿ ಮಾಡಿದ್ವಿ, ಆಕೆಗೆ ಗೊತ್ತಿದ್ದಿಲ್ಲ ರೀ. ಸೊ ಅದು ಎಂಟ್ರೆನ್ಸ್ ಒಂದು ವಿಡಿಯೋ ನನ್ನ ಕಡೆ ಅದು ಶೂಟ್ ಆಗಿದ್ದಿಲ್ಲ ನನ್ನ ಮೊಬೈಲ್ ಒಳಗೆ. ಅದು ಯಾರ ಕಡೆ ಆಗೈತಿ ಅದನ್ನು ನೋಡಿ ಸೆಟ್ ಮಾಡ್ಬೇಕಂತ ಹೇಳಂದ್ರೆ ಆ ರೀಲ್ಸಿನ ಅಪ್ಲೋಡ್ ಮಾಡಿಲ್ಲ ರೀ ನಾನು. ಬಟ್ ಅದ್ರದ್ದು ಏನು ನಾವು ಅವಾಗ ವಿಡಿಯೋ ಮಾಡ್ಕೊಂಡಿದ್ವಿ ಅದನ್ನು ಇದ್ರಾಗ ಅಪ್ಡೇಟ್ ಮಾಡೀನಿ ರೀ. ಈ ಥರ ನಾವು ಮೆಹಂದಿ ಡೇನ ಹಿಂಗೆ ಆಚರಿಸಿದ್ವಿ ರೀ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ನೆಕ್ಸ್ಟ್ ಡೇ ಮತ್ತೇನು ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಾಗ ಅಪ್ಡೇಟ್ ಮಾಡ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.